ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಶೇಂಗಾ ಹೋಳಿಗೆ ಮಾಡಿದ್ದೀವಿ. ಶೇಂಗಾ ಎಳ್ಳು ಎರಡು ಮಿಕ್ಸ್ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗಲ್ಲಿ ಶೇಂಗಾ ಎಳ್ಳು ಹೋಳಿಗೆ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ಈಗ ಶೇಂಗಾ ಹುರ್ಕೋತಾ ಇದ್ದೀನಿ. ಇವಾಗ ಮೀಡಿಯಮ್ ಊರಿನಲ್ಲಿ ಚಲೋ ಹುರ್ಕೋಬೇಕು, ಅಂದರೆ ಕಪ್ಪ ಆಗಬಾರ್ದು, ಆ ಥರ ಹುರ್ಕೋಬೇಕು. ನಾನು ಕಟ್ಟಿಗೆ ಒಲೆ ಮೇಲೆ ಹುರ್ಕೊತೀನಿ. ನೀವು ಯಾವ್ದ್ರಾಗಾದರೂ ಹುರ್ಕೋಬೋದು, ಅದೇನಿಲ್ಲ. ನಾನು ರೊಟ್ಟಿ ಮಾಡಿದ್ದೆ, ಅದರೊಳಗೆ ಹುರ್ಕೋತಾ ಇದ್ದೀನಿ ನೋಡಿ. ಈಗ ಹುರಿಯೋದಾಯಿತು ಶೇಂಗಾ ನೋಡಿ. ಇವು ಆರಿಸ್ಬೇಕು. ಇದಾದಮೇಲೆ ಎಳ್ಳು ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ. ಎರಡು ಮಿಕ್ಸ್ ಮಾಡಿ ಮಾಡಿದ್ರೇ ಹೋಳಿಗೆ ರುಚಿ ಚಲೋ ಇರ್ತಾವೆ. ನಾವು ಜಾಸ್ತಿ ಹಿಂಗೆ ಮಾಡ್ತೀವಿ. ಬರೀ ಶೇಂಗಾಯಿಂದ ಅಷ್ಟೇ ಮಾಡೋಂಗಿಲ್ಲ. ಶೇಂಗಾಯಿಂದ ಅಷ್ಟೇ ಮಾಡಿದರೆ ಅದೇನಂತಾರೆ ಹೊಟ್ಟಿಗೆ ಹತ್ತಂಗಿಲ್ಲ ಅಂತಂತಾರೆ. ಅದಕ್ಕೋಸ್ಕರ ಹೊಟ್ಟಿಗೆ ಹತ್ತಲ್ಲ ಅಂದರೆ ಜಾಸ್ತಿ ಏನಾಗ್ತದಂದರೆ ಮೋಷನ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಯಾವಾಗಲೂ. ಅಂದರೆ ಶೇಂಗಾ 2 ಕಿಲೋ ಇದ್ದರೆ ಇದು 1 ಕಿಲೋ ಹಿಂಗೆ ಅದರ ಅಳತೆ ಹಾಕಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಎಳ್ಳನ್ನು ಹುರಿಯೋದಾಯಿತು. ಈಗ ಆರಿಸ್ಕೊಂಡ್ಮೇಲೆ ಈಗ ಫಸ್ಟು ಎಳ್ಳು ಮಿಕ್ಸಿಗೆ ಹಾಕ್ಕೋತೀನಿ, ಪುಡಿ ಮಾಡ್ಕೋತೀನಿ. ಈಗ ಪುಡಿ ಆಯಿತು ನೋಡಿ, ಎಳ್ಳಿನ ಪುಡಿ. ಇದೇ ಥರನೇ ಶೇಂಗಾನು ಹಾಕ್ಕೋತೀನಿ. ಯಾಕಂದರೆ ಎಳ್ಳು ಸ್ವಲ್ಪ ನಿಧಾನ ಜಾಸ್ತಿ ಅದೇನಂತಾರೆ ಸಣ್ಣ ಆಗಲ್ಲ, ಅದಕ್ಕೋಸ್ಕರ. ಈಗ ಶೇಂಗಾ ಹಾಕ್ಕೋತೀನಿ ನೋಡಿ. ಸ್ವಲ್ಪನೇ ಹಾಕ್ಕೋಬೇಕು. ಇದು ಒಂದು ಸ್ವಲ್ಪ ತರಿನೇ ಇರಬೇಕು, ಜಾಸ್ತಿ ಸಣ್ಣ ಪುಡಿ ಆಗಬಾರ್ದು. ನೋಡ್ತಿದ್ದೀರ ನೀವು, ನೋಡಿ ಕಾಣಿಸ್ತದೆ ನಿಮಗೆ. ಪೂರ ಸಣ್ಣ ಆದರೆ ಹೋಳಿಗೆ ರುಚಿ ಬರೋಲ್ಲ, ನಾಲ್ಗೆಗೆ ಹೊರ್ಕೊಂಡಂಗೆ ಆಗ್ತದೆ ಅಂತ ಹೇಳ್ತಾರೆ. ಈಗ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ, ದೊಡ್ಡದೇ. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಾನು. ಈಗ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಬೆಲ್ಲ ಹಾಕ್ಕೋತೀನಿ. ಇದು ಅಳತೆ ಮಾಡಿ ಇಟ್ಕೊಂಡಿನಿ. ಅದೇ 2 ಕಿಲೋ ಅಂದರೆ 2 ಕಿಲೋ ಶೇಂಗಾ 1 ಕಿಲೋ ಎಳ್ಳು ಹಾಕಿದ್ನಲ್ಲ, ಅದರದ್ದು ಅಳತೆ ಎಷ್ಟು ಅಂದರೆ 1.5 ಕಿಲೋ ಅಷ್ಟೇ. ಸೇಮ್ ಹಾಕ್ಬಾರ್ದು, ಜಾಸ್ತಿ ಸಿಹಿ ಆಗ್ತವೆ. ಇಷ್ಟ ಆದರೆ ಕರೆಕ್ಟಾಗಿ ಅಳತೆ ಕರೆಕ್ಟ್ ಆಗ್ತದೆ. ಅಷ್ಟು ಹಾಕಿದ್ದೀನಿ ನೋಡಿ. ಸಣ್ಣ ಪುಡಿ ಮಾಡಿ ಹಾಕ್ಕೊಂಡಿನಿ. ಇದಕ್ಕೇನು ಮಾಡಬೇಕಂದ್ರೆ ನಾವು ಟೀ ಕುಡಿತೀವಲ್ಲ, ಆ ಕಪ್ಪು 1 ಕಪ್ ನೀರು ಅಷ್ಟೇ ಹಾಕಬೇಕು, ಮತ್ತೇನು ಹಾಕ್ಬಾರ್ದು. ಇದು ಈಗ ಕರಗಿಸ್ಕೋಬೇಕಷ್ಟೇ, ಪಾಕ ಏನು ಬೇಕಾಗಲ್ಲ, ಕರಗಿಸ್ಕೊಂಡ್ರೆ ಅಷ್ಟೇ ಸಾಕು. ಈಗ ಅದನ್ನು ಜಾಸ್ತಿ ಫ್ಲೇಮ್ ಹಚ್ಚಬಾರ್ದು, ಮೀಡಿಯಮ್ ಉರಿ ಇರಬೇಕು. ಮೀಡಿಯಮ್ ಉರಿನಲ್ಲೇ ನಾವು ಬೆಲ್ಲನ ಕರಗಿಸ್ಕೋಬೇಕು. ಇದು ಪಾಕ ಬರೋದೇನು ಬೇಡ ನೋಡಿ ಫ್ರೆಂಡ್ಸ್. ಈ ಥರನೇ ಮಾಡಬೇಕು. ಈ ಥರ ಮಾಡಿದರೆ ಏನಾಗ್ತದಂದು ಈಸಿ ಮಾಡೋಕ್ಕೆ. ಅದಕ್ಕೆ ಈ ಥರ ತೋರಿಸ್ತಿದ್ದೀನಿ ನೋಡಿ. ಕರಗ್ತಾ ಇದೆ, ಇನ್ನೊಂದು ಸ್ವಲ್ಪ ಇದೆ ಕರಗೋಕ್ಕೆ. ಹಿಂಗೆ ಉಂಡೆ ಇರಬಾರ್ದು, ಅಲ್ಲಿ ತನಕ ಕರಗಿಸ್ಕೋಬೇಕು. ಜಾಸ್ತಿ ಉಂಡೆ ಇದೆ, ಅದು ಬೆಲ್ಲ ಕುದಿಬಾರ್ದು. ಜಾಸ್ತಿ ಉಂಡೆ ಕಾಣಿಸ್ತಾ ಇದೆ ಅಂದರೆ ಅವು ಸಪ್ರೇಟಾಗಿ ತೆಕ್ಕೋಬೇಕು. ಈಗ ಇದು ಕರಗಿತು. ಈಗ ಆಫ್ ಮಾಡ್ತೀನಿ ನೋಡಿ. ಆಫ್ ಮಾಡಿನೇ ಪುಡಿ ಅದರೊಳಗೆ ಕಲಿಸ್ಬೇಕು. ಈಗ ನೋಡಿ ಸ್ವಲ್ಪನೇ ಹಾಕಿ ಕಲಿಸ್ಕೋತೀನಿ ನೋಡಿ. ಈ ಥರನೇ ಕಲಿಸ್ಕೋತೀನಿ. ಈಗ ಸ್ವಲ್ಪನೇ ಹಾಕ್ತಿದ್ದೀನಲ್ಲ, ಇದೇ ಥರನೇ ಹಾಕಿ ಕಲಿಸ್ಕೋಬೇಕು ನೋಡಿ. ನಾನು ಯಾವ ಥರ ಕಲಿಸ್ತಿದ್ದೀನಂತ ನೀವು ನೋಡ್ತಿರ್ಬೇಕು. ಕಾಣಿಸ್ತಿದೆಯಲ್ಲ ನಿಮಗೆ, ಇದೇ ಥರನೇ ಕಲಿಸ್ಕೋಬೇಕು ನೋಡಿರಿ. ನೋಡಿ ನಮ್ಮ ಪುಡಿ ಎಷ್ಟು ಮಾಡಿದ್ದೀವೋ ಅಂದರೆ ಅದಕ್ಕೂ ಎಷ್ಟು ಹಿಡಿತದೋ ಅಷ್ಟು, ಆ ಬೆಲ್ಲಕ್ಕೆ ಹಿಡಿಯೋಷ್ಟು. ನಂದೇನು ಜಾಸ್ತಿ ಏನು ಉಳಿದಿಲ್ಲ ಪುಡಿ, ಅದಕ್ಕೆ ಕರೆಕ್ಟ್ ಆಗ್ಯದ. ಈಗ ನೋಡಿ, ಈಗ ಉಂಡೆ ಕಟ್ಟೋಕ್ಕೆ ಬರ್ತದೆ. ಇದು ಅಷ್ಟೇ ಮುಚ್ಚಿಡಬೇಕು. ರಾತ್ರಿ ಅಷ್ಟೇ ಇಡಬೇಕು, ಅದು ಬೆಳಗ್ಗೆ ಮಾಡಬೇಕು. ಈಗ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಈಗ ಹಿಟ್ಟು ನಾದ್ಕೋತಾ ಇದ್ದೀನಿ. ಇದಕ್ಕೆ ಹಿಟ್ಟು ಬೇಕಲ್ಲ, ಕಣಕ.
ಇದು ಚಪಾತಿ ಹಿಟ್ಟಿನ ಅದಕ್ಕಿರಬೇಕು ನೋಡಿರಿ, ಕಾಣಿಸ್ತಿರ್ಬೇಕು ನಿಮಗೆ. ಈ ಥರ ಆದರೆ ಸಾಕು. ಇದು ಅಕ್ಕು ಬರಬಾರ್ದು ಅಂಥೇಳಿ ಮೇಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಸವರಿ ಇಡ್ತಿದ್ದೀನಿ ನೋಡಿ. ಹಿಟ್ಟಿಗೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಅಷ್ಟೇ ಹಾಕಿ ನೆನೆಸಿಡ್ಬೇಕು. ಈಗ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಹೋಳಿಗೆ ಮಾಡೋಕ್ಕೆ ರೆಡಿ ಆಗ್ತದೆ ನೋಡಿರಿ. ಈಗ ಇದು ರಾತ್ರಿ ಎಲ್ಲ ಕಲಸಿಟ್ಟಿದ್ನಲ್ಲ, ಅದನ್ನೇನು ಮಾಡಬೇಕು, ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಎಲ್ಲ ಮೆತ್ತಗೆ ಮಾಡಿಕೊಂಡು ನಾವು ಉಂಡೆ ಮಾಡಿ ಇಟ್ಕೋಬೇಕು ನೋಡಿ. ನಿಮ್ಗೆ ತೋರಿಸ್ತಿದ್ದೀನಿ ಹೇಗಂತ. ಈ ಥರ ಉಂಡೆ, ಇದು ಹೂರ್ಣದ ಥರ ಅಲ್ಲ, ಅದಕ್ಕೋಸ್ಕರ ಉಂಡೆ ಮಾಡಿ ಇಟ್ಕೋಬೇಕು ನೋಡಿ. ಅಲ್ಲಿ ಇಟ್ಕೊಂಡಿನಿ ಉಂಡೆ, ಅದೇ ಥರನೇ ಮಾಡಿ ಇಟ್ಕೋಬೇಕು. ನಾನು ಇವೆಲ್ಲನೂ ಇದೆಷ್ಟಿದೆ ಅಷ್ಟು ಉಂಡೆ ಮಾಡಿ ಇಟ್ಕೋತೀನಿ. ಯಾಕಂದರೆ ಕೈಯೆಲ್ಲ ಜಿಗಿಟಾಗ್ತದೆ, ಅದಕ್ಕೋಸ್ಕರ ಒಂದೇ ಸರ್ತಿನೇ ಮಾಡಿ ಇಟ್ಕೋತೀನಿ ಎಲ್ಲ ಉಂಡೆ. ಈ ಥರ ಹೋಳಿಗೆ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಹಿಟ್ಟನ್ನು ನೆಂದಿದೆ ನೋಡಿ. ಇದನ್ನು ಸ್ವಲ್ಪನೇ ತೊಗೋಬೇಕು. ನಾವು ಪೂರಿಗೆ ಎಷ್ಟು ತೊಗೋತೀವೋ ಅಷ್ಟೇ ತೊಗೋಬೇಕು. ಇದಕ್ಕೆ ಹಿಟ್ಟು ಜಾಸ್ತಿ ಹಿಡಿಯೋಂಗಿಲ್ಲ. ಹಿಟ್ಟು ಜಾಸ್ತಿ ತೊಗೊಂಡ್ರೆ ಏನಾಗ್ತದಂದು ನೋಡಿರಿ. ಇದು ಈಗ ಉಂಡೆ ಕಟ್ಟಿ ಇಟ್ಟ ಮೇಲೆ ಏನಾಗ್ಯದಂದೆ ಕೈಗೆ ಹತ್ತಂಗಿಲ್ಲ ನೋಡಿ, ಎಣ್ಣೆನೂ ಹತ್ತುತ್ತದೆ. ನಾವು ಎಣ್ಣೆ ಏನು ಹಚ್ಚೋದೇ ಬೇಕಾಗಿಲ್ಲ. ಎಣ್ಣೆ ಹಚ್ಚಲಾರ್ದೆ ನಾವು ಮಾಡ್ಬೋದು ನೋಡಿ. ಪೂರಿಗೆ ಎಷ್ಟು ತೊಗೋತೀವೋ ಅಷ್ಟೇ ತೊಗೋಬೇಕು. ಚಪಾತಿ ಅಷ್ಟು ಹಿಟ್ಟು ಬೇಕಾಗಲ್ಲ. ಈಗ ನೋಡಿ ಇಷ್ಟೇ ಲಟ್ಟಿಸ್ಕೋಬೇಕು, ಜಾಸ್ತಿ ಏನು ಲಟ್ಟಿಸ್ಕೋಬಾರ್ದು. ಅದಕ್ಕೆ ಒಂದು ಉಂಡೆ ತೊಗೊಂಡು ಇಡಬೇಕು ನೋಡಿ. ಇದೇ ಥರನೇ ಮಾಡಬೇಕು. ಯಾರು ಬೇಕಾದ್ರೂ ಮಾಡ್ಬೋದು. ಈ ಥರ ಮಾಡಿದರೆ ಏನು ಕಷ್ಟನೇ ಆಗಲ್ಲ, ಅರಿಯೋಂಗಿಲ್ಲ, ಏನೂ ಆಗಂಗಿಲ್ಲ. ಬರದೇ ಇದ್ದವ್ರೂ ಮಾಡ್ಬೋದು ನೋಡಿ. ಈಗ ಒಂದು ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು ನೋಡಿ. ನಮಗೆ ಎಷ್ಟು ಅದು ತೆಳುವಾಗ್ತದೋ ಅಷ್ಟು, ದಪ್ಪ ಜಾಸ್ತಿ ಇರಬಾರ್ದು. ನಮಗೆ ಎಷ್ಟು ತೆಳುವಾಗ್ತದೋ ಅಷ್ಟು ದೊಡ್ಡದು ಮಾಡಿಕೊಂಡು, ಉರಿನೂ ಮೀಡಿಯಮ್ ಇರಬೇಕು, ಜಾಸ್ತಿ ಉರಿ ಇರಬಾರ್ದು ಇದಕ್ಕೆ. ಇಲ್ಲಾಂದ್ರೆ ಎಲ್ಲನೂ ಒತ್ತಿಬಿಡು ಅಂದರೆ ಅದೇ ಸೀದೋಗ್ತದೆ, ಒತ್ತಿ ಹೋಗ್ತದೆ. ಅದಕ್ಕೆ ಮೀಡಿಯಮ್ ಉರಿನಾಗೆ ಇದು ನಾವು ಸುಟ್ಕೋಬೇಕು. ಈಗ ಇದು ಮಾಡೋದಾಯ್ತು ನೋಡಿರಿ, ಸುಡೋದು ತೋರಿಸ್ತೀನಿ. ಈಗ ಇದನ್ನು ತೊಗೋಬೇಕು. ತೊಗೊಂಡು ಈ ಥರ ಹಂಚಿನ ಮೇಲೆ ಹಾಕಿದರೆ ಅದನ್ನು ಎರಡು ಕಡೆ ಅಷ್ಟೇ ಬೇಯಿಸಬೇಕು, ಎರಡೇ ಸರ್ತಿ. ಈಗ ಆ ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಈಗ ತಿರ್ಗಿ ಹಾಕ್ತೀನಿ ನೋಡಿ. ಸಾಕು, ಇಷ್ಟೇ ನೋಡಿ. ಹೋಳಿಗೆ ರೆಡಿ. ಇಷ್ಟಾದರೆ ಆಯಿತು. ಈ ಥರ ಯಾರು ಬೇಕಾದರೂ ಮಾಡ್ಬೋದು, ಸಣ್ಣ ಮಕ್ಕಳೂ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಬೇಗನೂ ಆಗ್ತಾವ. ಎಲ್ಲರೂ ಯಾರು ಅಂದರೆ ಬರೆದಿದ್ದವ್ರನ್ನೂ ಮಾಡ್ಬೋದು ಈ ಥರ ನೋಡಿ. ನಾನೇನು ಮಾಡ್ತೀನಿ ಅಂದರೆ ಒಂದೇ ಸರ್ತಿ ಈಗ ಈ ಥರ ಎಲ್ಲನೂ ತುಂಬಿ ಇಟ್ಕೋತೀನಿ. ನನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ತುಂಬಿಟ್ಕೋತೀನಿ. ಹಿಂಗೆ ತುಂಬಿಟ್ಕೊಂಡ್ರೆ ಏನಾಗ್ತದಂದರೆ ನಮಗೆ ಬೇಗ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನೋಡಿರಿ. ಈಗ ಇದನ್ನು ಈ ಥರ ತುಂಬಿಟ್ಕೋತೀನಿ ಎಲ್ಲನೂ. ಇದು ಎಕ್ಸ್ಟ್ರಾ ಆದ್ರೆ ಇಟ್ಟು ನಮಗೆ ಜಾಸ್ತಿ ಅನ್ನಿಸ್ತದಂದರೆ ತೆಗಿಬೇಕು. ಇದು ಜಾಸ್ತಿ ಹಿಟ್ಟು ಇತ್ತಂದರೆ ಏನು ಮಾಡ್ತದಂದರೆ ಕಣಕ ಸುತ್ತ ಬರ್ತದೆ. ಸುತ್ತ ಬಂದರೆ ತಿನ್ನೋವಾಗ ಅದು ಏನಾಗ್ತದೆ, ಗಟ್ಟಿ ಆಗ್ತದೆ ಸುಟ್ಟ ಮೇಲೆ. ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಉಳಿದಿದ್ದು ತೆಗಿತೀನಿ ನೋಡಿರಿ. ಈಗ ತೆಗ್ದಿದ್ನಲ್ಲ, ಇಷ್ಟ ಆದ್ರೇ ಅದು ಸುತ್ತ ಇಟ್ಟು ಬರೋಂಗಿಲ್ಲ ನೋಡಿರಿ. ತೋರಿಸ್ತಿದ್ದೀನಿ ನೋಡಿರಿ. ಅದು ಜಾಸ್ತಿ ಆದದ್ದು ನೋಡಿ ಮೇಲೆ ಬರ್ತದಲ್ಲ, ಅದನ್ನು ಹೆಚ್ಚಿಗೆ ಒತ್ತಿದ್ರೆ ಏನಾಗ್ತದಂದರೆ ಸುತ್ತ ಬರ್ತದೆ. ಸುತ್ತ ಬಂದರೆ ಗಟ್ಟಿ ಆಗ್ತದೆ, ಅದು ತಿನ್ನೋಕ್ಕಾಗಲ್ಲ. ಬರೀ ಹಿಟ್ಟು ಇತ್ತಂದರೆ, ಹೂರ್ಣದ ಜೊತೆಗೆ ಹಿಟ್ಟು ಇತ್ತಂದರೆ ಏನಾಗಲ್ಲ, ರುಚಿ ಬರ್ತದೆ ನೋಡಿ. ಎಷ್ಟೊಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈಗ ಹಂಗೆ ಜಾಸ್ತಿ ಅನಿಸಿದ್ದು ಇಟ್ಟು ತೆಗಿತೀನಿ. ಈಗ ಎಲ್ಲ ರೆಡಿ ಆದು ನೋಡಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ 1 ಗಂಟೆಯಲ್ಲೇ 100 ಮಾಡ್ಬೋದು ನೋಡಿ. 1 ಗಂಟೆನಾಗೆ 100 ಹೋಳಿಗೆ ಮಾಡ್ಬೋದು. ನಾನು 80 ಹೋಳಿಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. 1 ಗಂಟೆನೂ ಹಿಡ್ದಿಲ್ಲ. ಅಂದರೆ ಅದು ಎಲ್ಲ ರೆಡಿ ಮಾಡಿಕೊಂಡ್ರೆ ಏನು ಟೈಮೇ ಜಾಸ್ತಿ ಬೇಕಾಗಲ್ಲ. ಇಷ್ಟಾದರೆ
ಹೋಳಿಗೆ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್. ರೆಡಿ ಆಯಿತು ನೋಡಿರಿ. ಇಷ್ಟೆಲ್ಲ ಮಾಡಿದ್ದೀನಿ ನಾನು. ಇವೇನು ಮಾಡಬೇಕು, ಎಲ್ಲ ಮಾಡಿದ ಮೇಲೆ ಆರಿಟ್ಕೋಬೇಕು. ಈ ಥರ ಒಂದು ಪೇಪರ್ ಮೇಲೆ ಹಾಕಿ ಮೇಲೆ ಒಂದು ಬಟ್ಟೆ ಮುಚ್ಚಿ, ಈ ಥರ ಒಂದು ಬಟ್ಟೆ ಮುಚ್ಚಿಟ್ರೆ ಮೇಲೇನು ಹಾರಂಗಿಲ್ಲ ಅಂತೇಳಿ ಮುಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ರೆಡಿ ಆದವು. ಈ ತುಪ್ಪ ಹಚ್ಕೊಂಡು ತಿಂದ್ರಷ್ಟೇ ಎಷ್ಟು ರುಚಿ ಇರ್ತಾವಂದರೆ ಅದು ತಿಂದವರಿಗೆ ಗೊತ್ತು ಅದ್ರ ರುಚಿ. ಅದು ಹೌದಲ್ವ ಫ್ರೆಂಡ್ಸ್. ಎಲ್ಲರಿಗೂ ಈ ಸಂಕ್ರಾಂತಿಯ ಶುಭಾಶಯಗಳು. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಲಾಗ್. ಬಾಯ್ ಎಲ್ಲರಿಗೂ.